ಹಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನಾನಿವತ್ತು ಮಾತಾಡೋಕೆ ಬಂದಿರುವಂತದ್ದು ಕ್ವಿಕ್ ಅಪ್ಡೇಟ್ ಆಗಿರುವಂತದ್ದು ಡಿಬೋಸ್ ಅವ್ರ ಮೇಲೆ. ಡಿಬೋಸ್ ಅವರ ಸಿನಿಮಾ ರಿಲೀಸ್ ಆಗಿದೆ, ರಾಮು ಅಂತ ಹೇಳ್ಬಿಟ್ಟು. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ರಾಮು ಸಿನಿಮಾ ರಿಲೀಸ್ ಆಗಿದೆ 150 ಥಿಯೇಟರ್ಸ್ ಅಲ್ಲಿ. ಮತ್ತೆ 30 ಥಿಯೇಟರ್ಸ್ ನ ಎಳ್ಕೊಂಡು 180 ಥಿಯೇಟರ್ಸ್ ಅಲ್ಲಿ ರಿಲೀಸ್ ಆಗಿದೆ. ರಿಲೀಸ್ ಕೂಡ ಇರುವಂತಹ ಆಲ್ರೆಡಿ ನಾರ್ಮಲ್ ರಿಲೀಸ್ ಆಗಿರುವಂತ ಸಿನಿಮಾ ಕೂಡ ಇಲ್ಲ. ಅದು ಡಿಬೋಸ್ ಫ್ಯಾನ್ಸ್ ನ ಕ್ರೇಜ್ ಆಗಿರುವಂತದ್ದು, ಡಿಬೋಸ್ ಅವರಿಗಿರೋ ಕ್ರೇಜ್ ಆಗಿರುವಂತದ್ದು. ಫ್ಯಾನ್ಸ್ ಗುರು, ನಾನು ಎಲ್ಲ ಕ್ರೆಡಿಟ್ ಯಾವಾಗ್ಲೂ ಕೊಡುವಂತದ್ದು ಫ್ಯಾನ್ಸಿಗೆ ಆಗಿರುವಂತದ್ದು. ಅದೆಲ್ಲ ಹೇಳೋದಾದ್ರೆ, ಡಿಬೋಸ್ ಅವರ ಅಪ್ಡೇಟ್ ಬಗ್ಗೆ ಹೇಳೋದಾದ್ರೆ, ಟೀಸರ್ 11 ಗಂಟೆ 4 ನಿಮಿಷಕ್ಕೆ. ಅಂದ್ರೆ ಇಲ್ಲಿ ನಾನು ಒಂದು ಎಷ್ಟು ಗಂಟೆ ಗೊತ್ತಾ, ಕರೆಕ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ 9:30ಗೆ ನಾನು ನಿಮಗೆ ರಿಯಾಕ್ಷನ್ ಕೊಡ್ಬೇಕಾಗುತ್ತೆ, ನನ್ನ ರಿವ್ಯೂನ ಕೊಡ್ಬೇಕಾಗುತ್ತೆ. 9:30ಗೆ ಇಲ್ಲಿ ಕೊಡ್ಬೇಕಾಗುತ್ತೆ, ಅಂದ್ರೆ ಅಲ್ಲಿ 11 ಗಂಟೆಗೆ. ಆ ಪೋಸ್ಟರ್ಸ್ ಅಲ್ಲಿ ಚೇಂಜಸ್ ನನಗೆ ಏನ್ ಗೊತ್ತಾಗ್ತಿದೆ ಅಂತಂದ್ರೆ, ಪೋಸ್ಟರ್ಸ್ ಅಲ್ಲಿ ಇರುವಂತ ಚೇಂಜಸ್ ಅಲ್ಲಿ ನನಗೆ ಗೊತ್ತಾಗ್ತಿರುವಂತದ್ದು ಏನಂತಂದ್ರೆ, ಹಳೆ ಶೂಟಿಂಗ್ ಆಗಿರುವಂತದ್ದು ಕೂಡ ಆಡ್ ಅಪ್ ಆಗ್ತಾ ಇದೆ. ಜಸ್ಟ್ ಪೋಸ್ಟರ್ ನೋಡಿ ಹೇಳ್ತಿರುವಂತದ್ದು. ನೀವು ಅನ್ಕೋಬಹುದು, ಏನ್ ಗುರು ಪೋಸ್ಟರ್ ಅಲ್ಲೆಲ್ಲ ಕಂಡಿಡಿತಾನೆ. ಹೌದು ಗುರು, ಆಮೇಲೆ ಅವ್ರು ಇಂಜುರಿ ಆಗೋದಕ್ಕೂ ಮೊದಲು ಕೆಲವೊಂದು ಶೂಟಿಂಗ್ ಆಗಿತ್ತಲ್ಲ, ಅದೆಲ್ಲ ಆಡ್ ಅಪ್ ಆಗ್ಬಿಟ್ಟು ಒಂದು ಒಳ್ಳೆ ಗ್ಲಿಮ್ಸೆ ನಿಮಗೆ ಸಿಗುತ್ತೆ ಅಂತ ನನ್ನ ಅನಿಸಿಕೆ ಆಗಿರುವಂತದ್ದು. ಒಂದು ವಿಜುವಲಿ, ಒಂದು ಡೈಲಾಗ್ ಜೊತೆಗೆ ಅದ್ಭುತವಾಗಿರುವಂತದ್ದು ಟೀಸರ್ ನಿಮ್ಮ ಮುಂದೆ ಬರೋಕೊಟ್ಟಿದೆ ಅಂತ ನನ್ನ ಒಂದು ಅನಿಸಿಕೆ ಆಗಿರುವಂತದ್ದು. ಅದು 11 ಗಂಟೆ 4 ನಿಮಿಷಕ್ಕೆ ಆಗಿರುವಂತದ್ದು. ನಿಮಗೆ ಏನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತು ಇಷ್ಟು. ನೀವು ಕ್ಲಿಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸುಲಭವಾಗಿ ಸಬ್ಸ್ಕ್ರೈಬ್ ಮಾಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.